ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟಾಗ ಹೇಳಿದ್ರು ಒಂದೊಂದು ಜಾತಿ ಆಧಾರ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10,000, ಹಿಂದುಳಿದ ವರ್ಗದವ್ರು 5,000. ಸಾಬ್ರಂತರ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರು? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾರು ಸಿದ್ದರಾಮಯ್ಯಗೂ ಹಾಕೋದಿಲ್ಲ, ಕೆ ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ ಎಮ್.ಎಲ್.ಎ ಆಗ್ತಾರೆ, ಅವ್ರು MP ಆಗ್ತಾರೆ. ಸಾಬ್ರು ಅವ್ರು ಇಸ್ಲಾಂ ರಾಷ್ಟ್ರ ಮಾಡೋದು ಕೂಡ ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು. 10% ಲಿಂಗಾಯತರಿಗೆ 10,000 ಕೊಟ್ಟರು. ಮೋದಿಯವ್ರು ಏನು ಹೇಳ್ತಾರೆ? ವಂಶವಾದ ಬೇಡ, ಕುಟುಂಬ ರಾಜಕಾರಣ ನಮ್ಮಲ್ಲಿಲ್ಲ, ಭ್ರಷ್ಟಾಚಾರ ನಾವು ಸಹನ ಮಾಡೋದಿಲ್ಲ. ಇದೇನು ನಡೆದು ಕರ್ನಾಟಕ BJPಗಿನ ಬೇರೆ ಆರ್ಟಿಕಲ್ 370 ಕಾಶ್ಮೀರ ತೆಗೆದು ಕರ್ನಾಟಕ ಹಾಕ್ಯಾರ. BJP ಅದನ್ನೇ ಕೇಳಕತ್ತೀನಿ. ಮೋದಿಯವರು ಇಡೀ ದೇಶದ ಜನರಿಗೆ ಏನು ಹೇಳ್ತಾರೆ? ಕುಟುಂಬ ರಾಜಕಾರಣ ಎಲ್ಲ ಮುಗಿಸಿದ್ರು ಅವರು. ಉತ್ತರ ಪ್ರದೇಶ ಮುಲಾಯಂ ಸಿಂಗ್ ಯಾದವ್ನ ಮಗನ ಮುಗಿಸಿದ್ರ, ಲಾಲು ಪ್ರಸಾದ್ ಯಾದವ್ನ ಮುಗಿಸಿದ್ರ, ಮಮತಾ ಬ್ಯಾನರ್ಜಿಯನ್ನು ಮುಗಿಸಿದ್ರ, ತಮಿಳುನಾಡದಾಗ DMK ಅದು ಅವ್ರಂತರ DMK ಅಂತ ಎಷ್ಟು ಅಯೋಧ್ಯೆ ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ ಏಳ್ಸಿದ್ದಂಗೆ, ಅದೊಂದು ಕುಷ್ಠರೋಗ ಇದ್ದಂಗೆ ಅಂಥದ್ದನ್ನು ಧರ್ಮ ನಮ್ಮ ಸನಾತನ ಧರ್ಮ ಮುಗಿಸ್ತು. ಈಗ ಕರ್ನಾಟಕ ಯಾಕೆ ಮುಗಿಸಲಾಗ್ಯಾರ ಮೋದಿ? ಈ ಭ್ರಷ್ಟ ಕುಟುಂಬವನ್ನು ಮುಕ್ತ ಮಾಡಿದ್ರೆ BJP 350 ಬರ್ತಾವೆ. ಆದರೆ ಮಾಡಿದಾಗ ಎಂದು ಪುಣ್ಯಾತ್ಮ ಯಡಿಯೂರಪ್ಪ 120 ಅನ್ನನ್ರಿ. ಆಪರೇಷನ್ ಕಮಲ ಮಾಡೋದು, 34 ಕೋಟಿ ಕೊಡೋದು, ಬೈ ಎಲೆಕ್ಷನ್ ಮಾಡೋದು. ಮನೆ ಆಯ್ತಲ್ಲ ಬಾಗಲಕೋಟೆ ಟೌನ್ಗೆ, ಅದೇನು ಜನರ ತೀರ್ಪು ಅಲ್ಲ ಅದು. ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟಾಗ ಹೇಳಿದ್ರು ಒಂದೊಂದು ಜಾತಿ ಆಧಾರ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10,000, ಹಿಂದುಳಿದ ವರ್ಗದವ್ರು 5,000. ಸಾಬ್ರಂತರ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರು? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾರು ಸಿದ್ದರಾಮಯ್ಯಗೂ ಹಾಕೋದಿಲ್ಲ, ಕೆ ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ M.L.A ಆಗ್ತಾರೆ, ಅವ್ರು MP ಆಗ್ತಾರೆ. ಸಾಬ್ರು ಅವ್ರು ಇಸ್ಲಾಂ ರಾಷ್ಟ್ರ ಮಾಡೋದು ಕೂಡ ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು. 10% ಲಿಂಗಾಯತರಿಗೆ 10,000 ಕೊಟ್ಟರು. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಅಂತಾರೆ. 300 ಬೂತ್ ಎಷ್ಟಾಯಿತು ಲೆಕ್ಕ ಹಾಕ್ರಿ? 75 ಕೋಟಿ ಇಲ್ಲೇ ಆಯಿತು. ಬೈ ಎಲೆಕ್ಷನ್ನಲ್ಲಿ ರಾಜ್ಯಾಧ್ಯಕ್ಷರ ವೈಫಲ್ಯ ಪೂರ್ಣ ಆಗಿತ್ತು. ಎಲ್ಲ ಇಲೆಕ್ಷನ್ ಕೊಡ್ರಿ. 25 ಲೋಕಸಭಾದ 17ಕ್ಕೆ ಬರ್ಲಿಕ್ಕೆ ಕಾರಣ ಏನು? ಕೊಪ್ಪಳದಲ್ಲಿ ವ್ಯವಹಾರ ಮಾಡ್ಕೊಂಡ, ಚಾಮರಾಜನಗರದಲ್ಲಿ ವ್ಯವಹಾರ ಮಾಡ್ಕೊಂಡ, ಕಲಬುರಗಿಯಲ್ಲಿ ವ್ಯವಹಾರ ಮಾಡ್ಕೊಂಡ, ರಾಯಚೂರದಲ್ಲಿ ವ್ಯವಹಾರ ಮಾಡ್ಕೊಂಡ, ಬೀದರ್ದಲ್ಲಿ ವ್ಯವಹಾರ ಮಾಡ್ಕೊಂಡ. ಖರ್ಗೆನ ವಿರುದ್ಧ ಮಾತಾಡೋ ದಮ್ಮೆಲ್ಲ ಇವರು ಅಪ್ಪ ಮಾತ್ರ. ಅವ್ರ ಅಪ್ಪ ಮಗನ ವಿರುದ್ಧ ಈ ಅಪ್ಪ ಮಕ್ಕಳು ಮಾತಾಡೋದಿಲ್ಲ. ಅವ್ನು ಹೆಂಗತ್ತಾರೆ? ಪ್ರಿಯಾಂಕಾ ಖರ್ಗೆ ಹುಡ್ತಲ್ಲ. ವಿಜೇಂದ್ರ ಭಾಳ ಹರಡ ನಿಮ್ಮ ಮಕ್ಕಳನ್ನ ಪೋಕ್ಸೋ ತೆಗಿತಾನೆ ಇಲ್ಲ. ಸನ್ಮಾನ್ಯಕ್ಕೆ ಪ್ರಿಯಾಂಕಾ ಖರ್ಗೆಯವರು ಅದನ್ನು ಖಂಡಿಸಿದ್ರು. ಸ್ಥಿರವಾಗಿ ಖಂಡಿಸಿದ್ರು. ಮೊನ್ನೆ 2 ಇಲೆಕ್ಷನ್ ಸೋತ್ರಾಗ ಸಿಹಿ ಅನ್ಸಿದ್ರು ಪಾರ್ಟಿ ಆಫೀಸ್. ಸ್ವಲ್ಪ ದುಃಖ, ನಮ್ಮ ಪಾರ್ಟಿ ಸೋತಿರ್ತೀವಿ, ನಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅನ್ನುವಂಥ ವಿಷಾದಿಲ್ಲ. ಅದೇನು